ಒಂದು ಬುಕ್ಕೆ ತಂದಿದ್ದಾರಂತೆ. ಅವರು ವೇದಿಕೆಗೆ ಬಂದು ಬುಕ್ಕೆ ಕೊಡ್ಬೇಕು ಅಂತ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಸರ್. ದಯಮಾಡಿ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, PM ಶ್ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಳವೂರು ಮುತ್ತೂರು ಸನ್ಮಾನ ಪತ್ರ ಶ್ರೀಮತಿ ರೋಹಿಣಿ. ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಕುಕ್ಕಾಜೆಯಲ್ಲಿ ನೆಲೆಸಿರುವ ಇವರು ದಿವಂಗತ ಅಣ್ಣು ಎ ಮತ್ತು ಶ್ರೀಮತಿ ಸುಮತಿ ಇವರ ಪ್ರಥಮ ಪುತ್ರಿಯಾಗಿ 10/11/1965 ಮಂಗಳೂರಿನಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಸೆಂಟೆನ್ಸ್ ಶಾಲೆ, ಟೆಂಪಲ್ ಸ್ಕ್ವೇರ್ ಶಾಲೆ ಮತ್ತು ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನು ಸರಕಾರಿ ಶಾಲೆ ರಥಬೀದಿ, ನಂತರ TCS ತರಬೇತಿ ಸಂಸ್ಥೆ ಬಲ್ಮಠ ಇಲ್ಲಿ ಪಡೆದರು. 1985ರಿಂದ 1990ರವರೆಗೆ ಗಣಪತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಆರಂಭಿಸಿದರು. 8/2/1990ರಲ್ಲಿ ಸರಕಾರಿ ಸೇವೆಯು ಆರಂಭಗೊಂಡು ಪುತ್ತೂರಿನ ಬಲ್ಯಪಟ್ಟೆ, ಮಂಗಳೂರಿನ ಒಡ್ಡೂರು ಹಾಗೂ ಕಣ್ಣೂರಿಯಲ್ಲಿ ಸಹಶಿಕ್ಷಕಿಯಾಗಿ 21 ವರ್ಷ ಹಾಗೂ CRP ಆಗಿ 4 ವರ್ಷ ಸೇವೆ ಸಲ್ಲಿಸಿದರು. ತದನಂತರ ಬಂಟ್ವಾಳದ ಮಂಚಿ ಕುಕ್ಕಾಜಿ ಶಾಲೆಗೆ ಮುಖ್ಯೋಪಾಧ್ಯಾಯಿನಿಯಾಗಿ ಬಡ್ತಿ ಹೊಂದಿದರು. ನಂತರ ಮುಡಿಪು ಕ್ಲಸ್ಟರ್, ತುಂಬೆ ಕ್ಲಸ್ಟರ್ಗಳಿಗೆ CRP ಆಗಿ 4/12/2021ರಲ್ಲಿ PM ಶ್ರೀ KPS ಕೊಳವೂರು ಮುತ್ತೂರು ಇಲ್ಲಿಗೆ ವರ್ಗಾವಣೆಗೊಂಡು ಮುಖ್ಯ ಶಿಕ್ಷಕಿಯಾಗಿ 4 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಹೀಗೆ ಒಟ್ಟು 35 ವರ್ಷ 10 ತಿಂಗಳು ಸರಕಾರಿ ಸೇವೆ ನಿರ್ವಹಿಸಿರುತ್ತಾರೆ. ತಾವು ನಿವೃತ್ತಿ ಅಂಚಿನಲ್ಲಿದ್ದರೂ ಹಗಲಿರುಳು ಎನ್ನದೆ ಶಾಲೆಯ ಏಳಿಗೆಗಾಗಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ PM ಶ್ರೀ ಎಂಬ ನೂತನ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಧೈರ್ಯ, ಕಾರ್ಯಕ್ಷಮತೆ ಹಾಗೂ ಉತ್ಸಾಹದಿಂದ ಪರಿಪೂರ್ಣ ರೀತಿಯಲ್ಲಿ ನಿರ್ವಹಿಸಲು ಬಹಳಷ್ಟು ಶ್ರಮಿಸಿದ್ದೀರಿ. ನಿಮ್ಮ ಸರಳತೆ, ಶಿಸ್ತು, ಕಠಿಣ ಪರಿಶ್ರಮ, ಮಮತೆಯೊಂದಿಗೆ ಮಕ್ಕಳನ್ನು ರೂಪಿಸಿದ ನಿಮ್ಮ ಸೇವೆ ಎಂದೆಂದಿಗೂ ಸ್ಮರಣೀಯ. 1995ರಲ್ಲಿ ಶ್ರೀ ಮುತ್ತಪ್ಪ BK ಬಂಟ್ವಾಳ ಇವರನ್ನು ವಿವಾಹವಾಗಿ ಭವಿಷ್ ಮತ್ತು ಭೂಮಿಕಾ ಎಂಬ 2 ಮಕ್ಕಳನ್ನು ಪಡೆದಿರುತ್ತಾರೆ. ನಮ್ಮಿಂದ ಬೀಳ್ಕೊಡುತ್ತಿರುವ ನಿಮ್ಮ ಮುಂದಿನ ಜೀವನವು ಹಸನಾಗಲಿ, ನಿಮ್ಮ ನಿವೃತ್ತಿ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಎಂಬುದು ನಮ್ಮೆಲ್ಲರ ಪ್ರೀತಿಪೂರ್ವಕ ಹಾರೈಕೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿ, ಶತಮಾನೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ವಿದ್ಯಾಭಿಮಾನಿಗಳು, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಥ್ಯಾಂಕ್ ಯು ಮೇಡಮ್. ಕೋಮಲಕರ ಸರೋಜಾದೃತ ವೀಣಾ, ಕೋಮಲಕರ ಸರೋಜಾದೃತ ವೀಣಾ, ಸೀಮಾತೀತವರ ವಾಗ್ವಿಭೂಷಣ ಮಾವತು ಶ್ರೀ ಸರಸ್ವತಿ, ಮಾಮವತು ಶ್ರೀ ಸರಸ್ವತಿ. ರಾಜಾದಿರಾಜ ಪೂಜಿತ ಚರಣ, ರಾಜೀವ ನಯನ ರಮಣ ವದನ, ರಾಜಾದಿರಾಜ ಪೂಜಿತ ಚರಣ, ರಾಜೀವ ನಯನ ರಮಣ ವದನ. ಸುಜನ ಮನೋರಥ ಪೂರಣ ಚತುರ, ಸುಜನ ಮನೋರಥ ಪೂರಣ ಚತುರ, ನಿಜಗಳ ಶೋಭಿತ ಮಣಿಮಯ ಹಾರ, ಅಜವ ವಂದಿತ
ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರಾ ಮಾವತು ಶ್ರೀ ಸರಸ್ವತಿ ಕಾಮ ಕೋಟಿ ಪೀಠ ನಿವಾಸಿನಿ ಮಾಮವತು ಶ್ರೀ ಸರಸ್ವತಿ ಸರಸ್ವತಿ ಸರಸ್ವತಿ. ಅತಿಥಿಗಳಿಗೂ ಹಾಗೂ ಶಿಕ್ಷಕರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಂದಿದ್ದಾರೆ. ಈಗ ಮೊದಲನೇದಾಗಿ LKG ಮಕ್ಕಳು ಸಾಲಾಗಿ ಬಂದು ಪೋಷಕರು ಯಾರು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆಯಲ್ಲಿರುವ ಇವತ್ತಿನ ಕೇಂದ್ರ ವಿದ್ವಾಂಸ ನಮ್ಮ ಹಿರಿಯರಾದಂಥ ರೋಹಿಣಿ ಮೇಡಮ್ರವರೇ ಹಾಗೂ ಅವರೊಟ್ಟಿಗೆ ಅವರ ಧರ್ಮಪತ್ನಿ ಕೂಡ ಒಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ಅಭಿನಂದಿಸುತ್ತಾ ಇವತ್ತಿನ ವೇದಿಕೆ ಖಂಡಿತವಾಗಿಯೂ ನಮ್ಮ ಈ ಭಾಗದ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟರ್ ಅವರು ಬಂದು ಸನ್ಮಾನವನ್ನು ಮಾಡಬೇಕಿತ್ತು. ಆದರೆ ಕಾರಣಾಂತರದಿಂದ ಅವರಿಗೆ ಸ್ವಲ್ಪ ಬರುವಾಗ ತಡವಾಗ್ತದೆ. ಖಂಡಿತವಾಗಿಯೂ ನಾನು ಬಂದು ಹೋಗ್ತೇನೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಅವರನ್ನು ಕೂಡ ಈ ಹೊತ್ತಿನಲ್ಲಿ ನೆನೆಸುತ್ತಾ ವೇದಿಕೆಯಲ್ಲಿ ನಮ್ಮ ಕುಲಗೂರು ಶಾಲೆಯ ಇಲ್ಲಿನ ಕಾರ್ಯಾಧ್ಯಕ್ಷರಾದ ಶ್ರೀಯುತ ನಾಗೇಶ್ ಶೆಟ್ರೆ ಹಾಗೂ ನಮ್ಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ ಸುಷ್ಮಾ ಮೇಡಮ್ ಅವರೇ, ಪಂಚಾಯತ್ ಸದಸ್ಯರಾದ ಶ್ರೀಯುತ ಜಗದೀಶ್ ದುರ್ಗಕೋಡಿ ಅವರೇ ಹಾಗೂ ರುಕ್ಮಿಣಿ ಮೇಡಮ್ ಅವರೇ ಹಾಗೂ ಎಲ್ಲ STMC ಎಲ್ಲ ಸದಸ್ಯರ ಹಾಗೂ ಎಲ್ಲ ಇಲ್ಲಿಯ STMC ಸದಸ್ಯರ ಹಾಗೂ ಪೋಷಕರೇ ಹಾಗೂ ಪುಟಾಣಿಗಳೇ, ನಾವೆಲ್ಲರೂ ತುಂಬಾ ಬೇಸರದ ದಿನವೆಂದರೂ ತಪ್ಪಾಗಲಾರದು. ಇವತ್ತು ನಮ್ಮ ಕುಳಬೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಈಗಾಗಲೇ ಇಲ್ಲಿ ಒಂದು 4 ವರ್ಷ ಸತತವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಲ್ಲಿ ಒಂದು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತಹ ರೋಹಿಣಿ ಮೇಡಮ್ ಇವತ್ತು ನಿವೃತ್ತಿ ನಮ್ಮ ಶಾಲೆಯಲ್ಲಿ ಹೊಂದುತ್ತಾರೆ ಎಂದರೆ ಅವರ ಭಾಗ್ಯವ ನಮ್ಮ ಭಾಗ್ಯವ ಗೊತ್ತಿಲ್ಲ. ಆದರೂ ನಮ್ಮೆಲ್ಲರಿಗೂ ದುಃಖದ ಸಮಯ ಆಗಿದ್ದರೂ ನಮಗೆ ಒಂದು ಖುಷಿ ಕೊಡುವಂತ ಸಮಯ ಎಂದರೂ ತಪ್ಪಾಗದು. ಯಾಕೆಂದ್ರೆ ಈ ಶಾಲೆಯಲ್ಲಿ PMC ಯೋಜನೆಯನ್ನು ತುಂಬಾ ಕಷ್ಟಪಟ್ಟು ಅವರು ನಮ್ಮ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಆದರೆ ಅವರಿಗೆ ಬೀಳ್ಕೊಡುಗೆ ಕೂಡ ನಮ್ಮ ಶಾಲೆಯಲ್ಲಿ ಆಗುವುದೆಂದರೆ ನಮ್ಮೆಲ್ಲರಿಗೂ ತುಂಬಾ ಖುಷಿ ಕೂಡ ಹೌದು. ವಿಶೇಷವಾಗಿ ಇವತ್ತು ಈ ಶಾಲೆ ಒಂದು ಗ್ರಾಮಾಂತರ ಪ್ರದೇಶ. ಈಗಾಗಲೇ ನಮ್ಮ ಮುತ್ತೂರು ಹೈಸ್ಕೂಲಿನ HM ಪ್ರಮೀಳಾ ಮೇಡಮ್ ಹೇಳಿದ್ರಾಗ ಏನೋ ಒಂದು ಯಾವ ಪ್ರದೇಶ ಅಂತ ಹೇಳಿದ್ರಿ ನೀವು? ಕುಪ್ಪೆ ಪ್ರದೇಶ ಖಂಡಿತ ಅಲ್ಲ. ಇದು ಮುತ್ತೂರು ಮುತ್ತಿನಂತ ಪ್ರದೇಶ, ಮುತ್ತಿನಂತ ಜನಗಳಿದ್ದ ಪ್ರದೇಶ ಇದು ನಿಮ್ಮ. ಯಾಕೆಂದ್ರೆ ನಿಮ್ಗೆ ಯಾರು ಹೇಳಿದಾರ ಅವರಿಗೆ ಈ ಪ್ರದೇಶದ ಜನರ ಭಾವನೆ ಖಂಡಿತ ಗೊತ್ತಿಲ್ಲ. ಈ ಶಾಲೆಗೆ ಆಗ್ಲಿ ಈ ನಮ್ಮ ಪ್ರದೇಶಕ್ಕಾಗ್ಲಿ ಯಾವ ಒಬ್ಬ ಅಧಿಕಾರಿ ಬಂದ್ರು ನಮ್ಮ ಊರನ್ನು ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ತುಂಬಾ ಬೇಸರ ಪಡುವಂತ ಸಂಗತಿ. ಯಾಕೆಂದ್ರೆ ಇದು ಮುತ್ತಿನಂತ ಊರು, ಮುತ್ತಿನಂತ ಮಕ್ಕಳಿರುವಂತ ಊರು. ಖಂಡಿತವಾಗಿಯೂ ಮೇಡಮ್ ಯಾರು ಹೇಳಿದಾರ ಅವರಿಗೆ ಹೇಳಿ, ನಾನು ಮುತ್ತಿನಂತ ಊರಿನಲ್ಲಿದ್ದೇನೆ, ಕುಪ್ಪೆ ಪ್ರದೇಶದಲ್ಲಿ ಇಲ್ಲ ಅಂತ, ಗುಂಪೆ ಪ್ರದೇಶದಲ್ಲಿ ಇಲ್ಲ, ನಾನು ಮುತ್ತಿನಂತ ಪ್ರದೇಶದಲ್ಲಿ ಇದ್ದೇನೆ ಅಂತ ಅವರಿಗೆ ಕೂಡ ತಿಳಿಸಿ. ಯಾಕೆಂದರೆ ನಮ್ಮ ಈ ಭಾಗದ ಜನಗಳು ಒಂದಷ್ಟು ತುಂಬಾ ಅಂದ್ರೆ ಮನಸ್ಸಿನಲ್ಲಿ ಹಚ್ಚಿಕೊಳ್ಳುವಂತ ಜನಗಳು. ಈಗಾಗಲೇ ರೋಹಿಣಿ ಮೇಡಮ್ಗೆ ನಮ್ಮ ಊರಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಬಲ್ಲರು. ಆದರೆ ಯಾವಾಗಲೊಮ್ಮೆ ನಾವು ಕೂಡ ಒಂದಷ್ಟು
ನಮ್ಮ ಶಾಲೆ ಅಭಿವೃದ್ಧಿ ಹೊಂದಬೇಕಾದರೆ ನಾವು ಕೂಡ ಅಲ್ಲಿ ಆಗ ಚಂದ್ರ ಸರ್ ಹೇಳಿದ್ರು ಹಾಗೆ ನಾವು ಕೂಡ ಸ್ವಲ್ಪ ಒರಟಾಗಿ ವರ್ತಿಸ್ತಿದ್ದೆವು. ಯಾಕೆಂದ್ರೆ ನಮ್ಮ ಊರು ನಮ್ಮ ಶಾಲೆ ಅದು ಒಂದಷ್ಟು ಅಭಿವೃದ್ಧಿ ಹೊಂದಬೇಕೆಂದರೆ ಒಂದು ಊರು ಯಾವಾಗಲೂ ಅಭಿವೃದ್ಧಿ ಅಂತ ಕಾಣಬೇಕಾದ್ರೆ ಒಂದು ಊರು ಒಂದು ಸರ್ವೋಚ್ಚ ಅಂತ ಕಾಣಬೇಕಾದ್ರೆ ಆ ಊರಿನಲ್ಲಿರುವ ಶಾಲೆ, ಆ ಊರಿನಲ್ಲಿರುವ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಇದೆಲ್ಲ ಒಂದು ಊರಿಗೆ ಒಂದು ಬಾಗಿಲು. ಆದ್ದರಿಂದ ನಮ್ಮ ಶಾಲೆಯನ್ನು ತುಂಬಾ ತುಂಬಾ ನಾನು ಮೇಡಮ್ಗೆ ಹೇಳ್ಬೇಕಾದ್ರೆ ತುಂಬಾ ಒಂದು ಅವರ ಮನಸ ಇಚ್ಛೆಯಿಂದ ದುಡಿದು ಇಲ್ಲಿ ನಮ್ಮ PMC ಶಾಲೆಯನ್ನು ಒಂದಷ್ಟು ಮಕ್ಕಳನ್ನು ಕೂಡುವಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಮೇಡಮ್ ಖಂಡಿತವಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನೀವು ನಮಗೆ ಕ್ಷಮೆ ಕೊಡಬೇಕು. ಹಾಗೂ ಇನ್ನು ಮುಂದೆ ಕೂಡ ಈ ಶಾಲೆಯ ಪ್ರೀತಿ ನಿಮ್ಮ ಮುಖ ಇರಬೇಕು. ಅದೇ ರೀತಿ ಬರುವಂತ ಶತಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ನನ್ನ ಮಿತ್ರರು ಕೂಡ ಒಂದೇ ಕ್ಲಾಸ್ಮೇಟ್ ಕೂಡ. ಆದ್ರೆ ನಾನು ಅವರಲ್ಲಿ ಕೂಡ ಬೇಡಿಕೊಳ್ಳುವುದಿಷ್ಟೇ, ಆದಷ್ಟು ಬೇಗ ಈ ಶಾಲೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸುವ, ಅದರ ಪರವಾಗಿ ಒಂದಷ್ಟು 4-5 ಕೊಠಡಿಯನ್ನು ನಾವು ಮಾಡಬೇಕು ಅಂತ ತುಂಬಾ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಈಗಾಗಲೇ MP ನಮ್ಮ ಬಿಜೇಶ್ ಚೌಟರಿಗೆ ಕೂಡ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಖಂಡಿತವಾಗಿಯೂ ಈ ಶಾಲೆ ಅಭಿವೃದ್ಧಿ ಪಡಿಸಲಿ ನಾವು ನಿಮ್ಮೊಟ್ಟಿಗೆ ಖಂಡಿತವಾಗಿ ಇದ್ದೇವೆ. ಈ ಪೋಷಕರು ಬಂದಂತ ಎಲ್ಲ ಪೋಷಕರಿಗೆ ಪುಟಾಣಿ ಮಕ್ಕಳಿಗೆ ಶುಭ ಹಾರೈಸುತ್ತಾ ನಾನು ಖಂಡಿತವಾಗಿ ಮೇಡಮ್ ನಾನೊಂದು 12 ಗಂಟೆಗೆ ಇವತ್ತು ಒಂದು ಅರ್ಜೆಂಟ್ ಆಗಿ ಕಿನ್ನಿಗೋಳಿಗೆ ಹೋಗ್ಬೇಕಿತ್ತು. ನಾನು ಅಲ್ಲಿ ನಿಂತು ಆಗದಿಂದ ಫೋನ್ ಮಾಡ್ತಿದ್ದಾರೆ, ಬರ್ತಾ ಇದ್ದೇನೆ ಅಂತ ಸುಳ್ಳು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಈ ವೇದಿಕೆಯನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಕೂಡ ಕಷ್ಟ ಆಗ್ತಾ ಇದೆ. ಆದರೆ ಹೋಗ್ಲೇಬೇಕಾದ ಅನಿವಾರ್ಯದಿಂದ ನಾನು ಖಂಡಿತ ನಿಮ್ಮನ್ನು ಬಿಟ್ಟು ಹೋಗಲು ನನ್ನನ್ನು ಅನುಮತಿ ಕೊಡಬೇಕು, ಕ್ಷಮೆ ಕೊಡಬೇಕು. ನನಗೆ ನಿಮ್ಮ ಮುಂದಿನ ಜೀವನ ಆರೋಗ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಆ ಪೊಳಲಿ ರಾಜರಾಜೇಶ್ವರಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಘನತೆಯ ಜಗಕ್ಕೆ
ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದುತ್ತಿರುವಂಥ ಶ್ರೀಮತಿ ರೋಹಿಣಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭನ ಬಹುಶಃ ಊರಿನವರು ಶಾಲೆಯವರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಶಾಲೆಗಳಿವೆ, ಬಹಳಷ್ಟು ವಿದ್ಯಾಸಂಸ್ಥೆಗಳಿದೆ. ಯಾವಾಗ ಊರಿನವರು ಶಾಲೆಯವರು ಎಲ್ಲರೂ ಸಹ ಸೇರಿ ಒಂದು ಶಿಕ್ಷಕ ವೃತ್ತಿ ಮಾಡುತ್ತಿರುವಂಥವರು ನಿವೃತ್ತಿ ಹೊಂದಿರುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರ ಅಂತ ಹೇಳಿದರೆ ಆ ಶಿಕ್ಷಕ ಅಥವಾ ಶಿಕ್ಷಕಿ ಆ ಊರಿನ ಮೇಲೆ ಮತ್ತು ಆ ಶಾಲೆ ಮೇಲೆ ಯಾವ ರೀತಿಯ ಒಂದು ಅಚ್ಚು ಉಳಿಯುವಂಥ ಕೆಲಸವನ್ನ ಮಾಡಿದ್ರೆ ಮಾತ್ರ ಈ ರೀತಿಯ ಪ್ರೀತಿಯನ್ನ ಜನ ತೋರಿಸ್ಲಿಕ್ಕೆ ಸಾಧ್ಯ. ಬಹುಶಃ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಶ್ರೀಮತಿ ರೋಹಿಣಿ ಅವರಿಗೆ ಈ ಟೀಚರ್ ವೃತ್ತಿ ಮಾಡಿದಂಥವರು ರಿಟೈರ್ ಆದ ನಂತರ ಸ್ವಲ್ಪ ಸಮಸ್ಯೆನ ಎದುರಿಸ್ತಾರೆ. ಏನಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಮಕ್ಕಳನ್ನ ನೋಡಿ 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 ಅಭ್ಯಾಸವಿಂದವರು ಸಡನ್ ಆಗಿ ಶಾಲೆಗೆ ಹೋಗ್ಲಿಕ್ಕೆ ಇಲ್ಲದಿದ್ರೆ ಮನೆಯಲ್ಲೇ ಕೂತಾಗ ಎಲ್ಲೋ ಒಂದು ಕಡೆ ಶಾಲೆ ಎಳಿತದೆ, ಅವರನ್ನ ಶಾಲೆ ಒಂದ್ಸತಿ ಎಳಿತದೆ. ಅವರು ಮಿಸ್ ಮಾಡ್ತಾರೆ ಆ ಮಕ್ಕಳಿಗೆ ಪಾಠ ಹೇಳುವುದನ್ನ, ಆ ಮಕ್ಕಳಿಗೆ ಬುದ್ಧಿ ಹೇಳುವುದನ್ನ, ಆ ಮಕ್ಕಳನ್ನ ತಿದ್ದುವುದನ್ನ, ಶಾಲೆಯನ್ನು ನಡೆಸುವ ರೀತಿ ಇರ್ಬೋದು, ಆ ರೀತಿಯ ಒಂದು ಅಟ್ಮಾಸ್ಫಿಯರ್ ಇರ್ಬೋದು, ಅದನ್ನು ಮಿಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಾನು ಶಾಸಕನಾಗ್ಲಿಕ್ಕಿಂತ ಮುಂಚೆ AJ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದು ಸಹ ಟೀಚಿಂಗ್ ವ್ಯವಸ್ಥೆಯಲ್ಲಿ ಇದೆ, ಪ್ರಿನ್ಸಿಪಲ್ ಆಗಿದ್ದೆ. ಶಾಸಕ ಆದ ನಂತರ ಬೆಳಿಗ್ಗೆ ಎದ್ದುಗಳು 8 ಗಂಟೆಗೆ ಕ್ಲಾಸ್ ಇರ್ತದೆ, ಥಿಯರಿ ಕ್ಲಾಸ್ ಇರ್ತದೆ. ಶಾಸಕ ಆದ ನಂತರ ಬಹುಶಃ 7 ನಮ್ದು ಬೇರೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಎಲ್ಲ ಜನ ಮನೆಗೆ ಬರ್ತಾರೆ, ಬೇರೆ ರೀತಿಯ ಒಂದು ವ್ಯವಸ್ಥೆ ಇರ್ತದೆ. ಎಲ್ಲ ಒಂದು ಕಡೆ ನನಗೆ 1 ತಿಂಗಳಾದ ನಂತರ ನನ್ನ ಶಿಕ್ಷಕ ವೃತ್ತಿಯೇ ಒಳ್ಳೇದಿತ್ತು MLAಕ್ಕಿಂತ ಅನ್ನುವಂಥ ಮನಸ್ಥಿತಿ ನನಗೆ ಬಂದಿತ್ತು. ಯಾಕಂತ ಹೇಳಿದ್ರೆ ಇಟ್ಸ್ ಅ ನೋಬಲ್ ಪ್ರೊಫೆಷನ್, ಅದಕ್ಕಿಂತ ಒಳ್ಳೆಯದಾದ ಪ್ರೊಫೆಷನ್ ಮತ್ತೊಂದು ಇಲ್ಲ. ಇಡೀ ಸಮಾಜವನ್ನು ತಿದ್ದುವಂಥ, ಮುಂದಿನ ಜನಗವನ್ನು ಬೆಳೆಸುವಂಥ ಒಂದು ಸೌಭಾಗ್ಯ ದೇವರು ಯಾರಿಗಾದ್ರೂ ಕೊಟ್ಟರೆ ಅದು ಟೀಚರ್ಸಿಗೆ ಕೊಡೋದು. ಆ ಸೌಭಾಗ್ಯವನ್ನ ಬಹುಶಃ ಬಹಳ ಒಳ್ಳೆಯ ರೀತಿಯಿಂದ ಸೂಕ್ಷ್ಮತೆಯಿಂದ ನಮ್ಮ ರೋಹಿಣಿ ಟೀಚರು ಇಷ್ಟವರೆಗೆ ನಿಭಾಯಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಅವರು ಬಂದ ನಂತರ ಕೆಲವಾರು ಯೋಜನೆಗಳನ್ನ ಇಲ್ಲಿಗೆ ತರುವಂಥದ್ದಾಗಿದೆ. ಒಂದು 4-5 ವರ್ಷಗಳಿಂದ ಟೀಚರ್ ಇಲ್ಲೇ ಇದ್ದಾರೆ. ನನ್ನ ಮೊದಲ ಅವಧಿಯ ಶಾಸಕನಾಗಿದ್ದ ಸಮಯದಲ್ಲಿ ಸಹ ನಾನು ಅವರನ್ನ ಈ ಶಾಲೆಯಲ್ಲಿ ನೋಡಿದ್ದೇನೆ. ಈಗ ನನ್ನ 2ನೇ ಅವಧಿಯಲ್ಲಿ ಸಹ ಆ ಟೀಚರನ್ನ, ಇವತ್ತು ರೋಹಿಣಿ ಟೀಚರನ್ನ ಬೀಳ್ಕೊಡುಗೆ ಮಾಡಿ ಬಹುಶಃ ಇಲ್ಲಿಂದ ಕಳಿಸುವಂತ ಮುಂದಿನ ಅವರ ಜೀವನದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಿಮಗೂ ಒಂದು ಅಪ್ಪರ್ ಲಿಮಿಟ್ ಇರ್ತದೆ. ಅಪ್ಪರ್ ಲಿಮಿಟ್ ಅಲ್ಲಿ ಏಜ್ ನಮ್ಮದಾದ ಕೂಡಲೇ ಅವರಿಗೆ ಒಂದು ರಿಟೈರ್ಮೆಂಟ್ ಆದ ನಂತರ ಅವರ ಮುಂದಿನ ಜೀವನ ಅವರ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಕಳೆಯುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ಸಹಭಾಗಿ ಆಗ್ತೇವೆ. ಆ ಒಂದು ವ್ಯವಸ್ಥೆಯಲ್ಲಿ ಬಹುಶಃ ರೋಹಿಣಿ ಟೀಚರ್ ಅವರು ಖಂಡಿತ ಮುಂದಿನ ತಮ್ಮ ಜೀವನ ಏನೆಲ್ಲ ಯೋಚನೆ ಮಾಡಿದ್ದಾರೆ, ಆ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಆ ರೀತಿಯ ಮನಸ್ಥಿತಿ, ಮತ್ತೆ ಮುಂದೆ ನನ್ನ ಜೀವನವನ್ನು ನಡೆಸುವಂತ ಒಳ್ಳೆಯ ವಾತಾವರಣ ನಡೆಸುವಂತ ಒಂದು ಸೌಭಾಗ್ಯ ದೇವರವರಿಗೆ ಕೊಡ್ಲಿ ಅನ್ನುವಂಥ ಮಾತೊಂದಿಗೆ ಶಾಸಕನಾಗಿ ಖಂಡಿತ ನನಗೆ ಹೆಮ್ಮೆ ಇದೆ. ನನ್ನ ಕಾನ್ಫಿಡೆನ್ಸ್ ಇಲ್ಲಿರುವಂಥ ಎಲ್ಲ ಶಾಲೆಗಳಲ್ಲಿ ಸಹ ನೋಡಿದ್ದೇನೆ. ಎಲ್ಲ ಟೀಚರ್ಗಳು ಬಹಳ ಒಂದು ಒಳ್ಳೆ ರೀತಿಯಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿದ್ದೇನೆ, ಪ್ರೈವೇಟ್ ಸ್ಕೂಲ್ ಸಹ ನೋಡಿದ್ದೇನೆ. ಗೌರ್ಮೆಂಟ್ ಟೀಚರ್ಸ್ ಅಲ್ಲಿ ಒಂದು ಕಮಿಟ್ಮೆಂಟ್ ಇದ್ದೇ ಇದೆ. ನನ್ನ ಕ್ಷೇತ್ರದ ಎಲ್ಲ ಟೀಚರ್ಸ್ ಅನ್ನು ನೋಡಿದ್ದೇವೆ, ಅಲ್ಲಿ ಇಲ್ಲಿ ಅಂತ ಅಲ್ಲ, ಎಲ್ಲ ಟೀಚರ್ಸ್ ಒಂದು ಕಮಿಟ್ಮೆಂಟ್ ಇದೆ. ನಾವು ಸರ್ಕಾರದಿಂದ ಜನರ ಹಣದ ಮೂಲಕ ನಾವು ಸಂಬಳವನ್ನು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಜಾಸ್ತಿ ಆದ ಕೆಲಸವನ್ನ ನಾವು ಮಾಡಬೇಕೆನ್ನುವಂಥ ಮನಸ್ಥಿತಿಯಿಂದ ಟೀಚರ್ಸ್ ಎಲ್ಲರೂ ಸಹ ಕೆಲಸ ಮಾಡೋದನ್ನು ನೋಡ್ತಾ ಇದ್ದೇನೆ. ನಮ್ಮ ರೋಹಿಣಿ ಟೀಚರ್ಸ್ ಆ ಪಟ್ಟಿಯಲ್ಲಿ ಬರ್ತಾರೆ. ಮುಂದಿನ ಅವರ ಜೀವನ ಒಳ್ಳೇದಾಗಲಿ. ನಿಮ್ಮ ಮೇಲೆ ನೀವಿಲ್ಲಿ ಏನು ಸಂಪಾದನೆ ಮಾಡಿ ಅಂತ ಹೇಳಿದ್ರೆ ಇಷ್ಟು ಪ್ರೀತಿಯನ್ನ ನೀವು ಖಂಡಿತ ಸಂಪಾದನೆ ಮಾಡಿದ್ರೆ ಇಲ್ಲಿಂದ ಪಾಸ್ ಆದದ್ದು ವಿದ್ಯಾರ್ಥಿಗಳು ಮುಂದೊಂದು ಸ್ಥಾನವನ್ನು ತಲುಪಿದಾಗ ಖಂಡಿತ ಹೇಳ್ತಾರೆ, ನನಗಾಗ ರೋಹಿಣಿ ಟೀಚರ್ ಅವರು ಹೀಗೆ ಬುದ್ಧಿವಾದ ಹೇಳಿದ್ರು, ರೋಹಿಣಿ ಟೀಚರ್ ಅವರು ನನಗೆ ಕ್ಲಾಸನ್ನು ತೆಗಿತಿದ್ರು, ತಪ್ಪು ಮಾಡಿದಾಗ ಹೀಗೆ ಸರಿ ಮಾಡ್ತಾ ಇದ್ರು ಅನ್ನುವಂಥ ಮಾತನ್ನ ಹೇಳ್ತಾರೆ. ನೀವು ಖಂಡಿತ ಬಹಳಷ್ಟು ಪುಣ್ಯವನ್ನ ಮಕ್ಕಳ ನಡುವೆಯಲ್ಲಿ ಕಟ್ಟಿಕೊಂಡಿದ್ದೀನಿ ಅಂತ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆ ಖಂಡಿತ ಮಕ್ಕಳ, ಹೆತ್ತವರ, ಪೋಷಕರ, ಊರಿನವರ, ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಮಾತೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಕೆಲಸದ ನಿಮಿತ್ತ ಅವರು ಈ ವೇದಿಕೆಯನ್ನು ಬಿಟ್ಟು ಮಾನ್ಯ ಶಾಸಕರು ಡಾಕ್ಟರ್ ವೈ ಭರಶೆಟ್ಟಿ ಇವರು ತೆರಳುತ್ತಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.